ವರ್ಷ ಮುಂಚೆ ಬಜಾಜು ಒಂದು ಬೈಕ್ ಲಾಂಚ್ ಮಾಡಿದ್ರು, ಪಲ್ಸರ್ ಅಂತ ಹೇಳಿ. ಆ ಬೈಕ್ ಬಂದಾಗ ಕಂಪ್ಲೀಟ್ ಸ್ಪೋರ್ಟ್ಸ್ ನೇಕೆಡ್ ಬೈಕ್ ಅಂತ ಏನು ಕರಿತೀವಿ, ಇಂಡಸ್ಟ್ರಿನೇ ಚೇಂಜ್ ಮಾಡ್ತು. ತುಂಬ ವಾಂಟೆಡ್ ಬೈಕ್ ಆಗಿತ್ತು. ವಾಂಟೆಡ್ ಅಂದರೆ ಏನಂದರೆ ಎಲ್ಲರಿಗೂ ತಗೋಬೇಕು ಅಂತ ಆಸೆ ಇದ್ದಂಥ ಬೈಕ್ ಅದು. 20 ವರ್ಷ ಆದಮೇಲೆ ನಮ್ಗೆ ಹಳೇ ಡಿಸೈನ್ ಏನಿತ್ತಲ್ಲ ಪಲ್ಸರ್ದು, ಅದನ್ನು ಪೂರ್ತಿ ಬದಲಾಯಿಸಿದ್ದಾರೆ. ಈಗ ಬಜಾಜ್ ಲೈನಪ್ಪಲ್ಲೇ ಇರುವಂಥ ಬೇರೆ ಗಾಡಿಗಳೇನಿದೆ, ಆ ಡಿಸೈನ್ ಎಲಿಮೆಂಟ್ಸು, ಆ ಸ್ಟೈಲಿಂಗ್ ಕಾನ್ಸೆಪ್ಟ್ಸು ಈಗ ಬಂದಿದೆ. ಇವತ್ತು ನಮ್ಮ ಹತ್ರ ಹೊಸ ಬಜಾಜ್ ಪಲ್ಸರ್ 150 ಇದೆ. ಇದು ಒರಿಜಿನಲ್ 150. ಈಗ 160cc ಇದೆ, 200 ಇದೆ, ಸುಮಾರು ಹಲವಾರು ಆಪ್ಷನ್ ಸಿಗುತ್ತೆ ನಿಮಗೆ. ಬಟ್ ಇದು ಒರಿಜಿನಲ್ ಬಜಾಜ್ 150 ಏನು ಬರ್ತಿತ್ತು, ಅದನ್ನು ಕಂಪ್ಲೀಟಾಗಿ ರೀಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಈ ಬೈಕ್ ಹೇಗಿದೆ ಅಂತ ಡೀಟೇಲ್ಡ್ ಆಗಿ ನೋಡೋಣ. ಫ್ಲೈವೀಲ್ ಕನ್ನಡಗೆ ಮತ್ತೊಮ್ಮೆ ಸುಸ್ವಾಗತ. ನಾನು ನಿಮ್ಮ ಶ್ರೀಗಂಧ್. ಈಗ ಹಳೆ ಪಲ್ಸರ್ಗೂ ಹೊಸ ಪಲ್ಸರ್ಗೂ ಏನು ವ್ಯತ್ಯಾಸ ಅಂದರೆ ಡಿಸೈನ್ ಮಾತ್ರ ಅಲ್ಲ, ಕಂಪ್ಲೀಟ್ಲಿ ನ್ಯೂ ಮೋಟರ್ ಸೈಕಲ್ ಇದು. ಆದರೆ ಇದರ ಬೇರೆ ಸಿಬ್ಲಿಂಗ್ಸ್ N160 ಆಗಿರ್ಬೋದು, ಅದಕ್ಕೆಲ್ಲ ರಿಸೆಂಬಲ್ ಆಗುತ್ತೆ ಈ ಬೈಕು. ಈಗ ಡೀಟೇಲ್ಡ್ ಆಗಿ ನೋಡೋಣ. ಮೊದಲು ಒಂದು ವಿಷಯ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ನಿಮ್ಗೆ ಹಳೆ ಪಲ್ಸರ್, ಒರಿಜಿನಲ್ ಪಲ್ಸರ್ ಏನು ಬಂತು, ಆ ಡಿಸೈನ್ ಫಿಲಾಸಫಿ ಕಂಟಿನ್ಯೂ ಆಗಿದೆ. ಅಂದರೆ ಓವರ್ ಆಲ್ ಶೇಪ್, ಆದರೆ ಇದರಲ್ಲಿರೋ ಲೈನ್ಸು ಕಾಂಟೋರ್ಸ್ ಎಲ್ಲ ಚೇಂಜ್ ಆಗಿದೆ. ಬಟ್ ಓವರ್ ಆಲ್ ಶೇಪ್ ಏನಿದೆ ಮೋಟರ್ ಸೈಕಲ್ದು, ನಿಮ್ಗೆ ಆ ರಿಸೆಂಬ್ಲೆನ್ಸ್ ಕಾಣುತ್ತೆ. ಇದು ಎವಲ್ಯೂಷನ್. ಸೊ ಕಂಪ್ಲೀಟ್ಲಿ ನ್ಯೂ ಬೈಕ್, ಇಟ್ಸ್ ಎ ರೆವಲ್ಯೂಷನ್. ಸೊ ಇದೊಂದು ಕಂಟಿನ್ಯೂಯೇಷನ್ ಇದ್ದಂಗೆ ಆ ಹೆರಿಟೇಜ್ 20 ವರ್ಷದ್ದೇನಿದೆ ಅದರದ್ದು. ಈಗ ಡಿಸೈನ್ ಎಲಿಮೆಂಟ್ಸ್ ಬಗ್ಗೆ ಮಾತಾಡೋಣ. ಫಸ್ಟ್ ನೀವಿಲ್ಲಿ ನೋಟಿಸ್ ಮಾಡೋದು ಇದರ ಫ್ಲೋಟಿಂಗ್ ಮಡ್ ಗಾರ್ಡ್. ಸೊ ಡ್ಯುಯಲ್ ಟೋನ್ ಬರುತ್ತೆ. ಜೊತೆಯಲ್ಲೇ ಹೆಡ್ ಲ್ಯಾಂಪ್ಸ್ ಕೂಡ ಈ ಕೌಲ್ ಎಲ್ಲ ತುಂಬ ಮಸ್ಕ್ಯುಲರ್ ಆಗಿದೆ, ಚೆನ್ನಾಗಿದೆ. ಡೆಫಿನೆಟ್ಲಿ ಮೇಲ್ ಅಂತ ಅವ್ರದ್ದು ಹಳೆ ಅಡ್ವರ್ಟೈಸ್ಮೆಂಟ್ ಏನು ಬರ್ತಿತ್ತು ಅದ್ರ ಬಗ್ಗೆ ಒಂಚೂರು ಹೇಳ್ಬೋದು. ಈಗ ಸೊ ಹೆಡ್ ಲ್ಯಾಂಪ್ ಅಲ್ಲಿ ನಮಗೆ ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ಸ್ ಬರುತ್ತೆ, ಡ್ಯುಯಲ್ ಪರ್ಪಸ್. ಅಂದ್ರೆ ಲೋ ಬೀಮ್, ಹೈ ಬೀಮ್ ಎರಡು ಅದ್ರ ಒಳಗಡೆನೆ ಇಂಟಿಗ್ರೇಟ್ ಆಗಿರುತ್ತೆ. DRLs ಬರುತ್ತೆ. ಈ ವಿಂಡ್ ಸ್ಕ್ರೀನ್ ಏನಿದೆ ನಮಗೆ ಹಳೆ ಪಲ್ಸರ್ದು ಸ್ವಲ್ಪ ಫೀಲ್ ಕೊಡುತ್ತೆ, ಆದರೂ ಕೂಡ ಫ್ರೆಶ್ ಆಗಿದೆ. ಸೊ ನಮ್ಗೆ ಇಂಡಿಕೇಟರ್ಸ್ ಎಲ್ಲ ಹ್ಯಾಲೋಜನ್ ಬಲ್ಬ್ಸ್ ಬರುತ್ತೆ. ಬೇರೆ ಏನಂದ್ರೆ ಹಿಂದೆ ಬರ್ತಿದ್ದಂಗೆ ಹ್ಯಾಂಡಲ್ ಬಾರ್, ನಮಗೆ ಕ್ಲಿಪ್ ಆನ್ ಹ್ಯಾಂಡಲ್ ಬಾರ್ಸ್ ಅಂತೀವಲ್ಲ, ಅದು ಬರುತ್ತೆ. ಇದನ್ನ ಹೇಳ್ಬೇಕಾದ್ರೆ 2 ವೇರಿಯಂಟ್ ಇದೆ ಅಂತ ಹೇಳ್ತೀನಿ. ಇದು ನಮ್ಮ ಹತ್ರ ಇರೋದು ಡ್ಯುಯಲ್ ಡಿಸ್ಕ್ ಬ್ರೇಕ್ಸ್ ಇರೋದು, TD ಅಂತ ಕರೀತಾರೆ. SD ಅಂತಾನು ಬರುತ್ತೆ, ಸಿಂಗಲ್ ಡಿಸ್ಕ್ ಬ್ರೇಕ್ ಇರೋದು. ಸೊ ಸುಮಾರು ವ್ಯತ್ಯಾಸಗಳಿದೆ, ಅದ್ರ ಬಗ್ಗೆ ಇನ್ನೂ ಡೀಟೇಲ್ಡ್ ಆಗಿ ಹೋಗ್ತೀನಿ. ಈಗ ಎನಿವೆ ಬ್ರೇಕ್ ಬಗ್ಗೆ ಮಾತಾಡಿದೀವಿ. ಇದರಲ್ಲಿ ಮುಂದೆ ಹಿಂದೆ 2 ಡಿಸ್ಕ್ ಬ್ರೇಕ್ಸ್ ಬರುತ್ತೆ, ಆದರೆ ಮುಂದೆ ಮಾತ್ರ ABS ಇರೋದು, ಸಿಂಗಲ್ ಚಾನಲ್ ABS ಅಂತಾರೆ. ಹಿಂದೆ ಡಿಸ್ಕ್ ಇದ್ರೂ ಕೂಡ ABS ಬರಲ್ಲ. ಇದು ಹೇಗಿದೆ ರೈಡಲ್ಲಿ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇನ್ನೊಂದು ಮೇಜರ್ ವಿಷಯ ನಾವು ನೋಟಿಸ್ ಮಾಡಬೇಕಾಗಿರೋದು ಇದರ ಚಾಸಿ. ಸೊ ಕ್ರೇಡಲ್ ಚಾಸಿ ಅಂತ ಹೇಳ್ತೀವಿ ಇದಕ್ಕೆ. ಕ್ರೇಡಲ್ ಚಾಸಿ ಏನು ಅಂದ್ರೆ, ಮುಂದ್ಗಡೆ ಈ ಫೋರ್ಕ್ ಎಲ್ಲಿ ಕನೆಕ್ಟ್ ಆಗುತ್ತೆ, ಅಲ್ಲಿಂದ ಒಂದು ಪೀಸ್ ಕೆಳಗವರೆಗೂ ಹೋಗುತ್ತೆ, ಅದರಿಂದ ಸ್ವಿಂಗ್ ಆರ್ಮ್ ಬರುತ್ತೆ. ಆದ್ರೆ ಇದರಲ್ಲಿ ಎಂಜಿನ್ ಇಸ್ ಅ ಸ್ಟ್ರೆಸ್ ಮೆಂಬರ್. ಅದರ ಅರ್ಥ ಏನು ಅಂದ್ರೆ, ಚಾಸಿ ಸ್ಟಾರ್ಟ್ ಆಗುತ್ತೆ, ಎಂಜಿನಿಗೆ ಮೌಂಟ್ ಆಗುತ್ತೆ. ಈ ಪೋರ್ಷನ್ ಅಲ್ಲಿ ನೀವು ನೋಡ್ಬೋದು ಒಂದು ದೊಡ್ಡ ಬೋಲ್ಟ್ ಇದೆ. ಸೊ ಅಲ್ಲಿಂದ ಕೆಳಗೆ ಚಾಸಿ ಇಲ್ಲ, ಎಂಜಿನ್ನೇ ಚಾಸಿ ಆಗಿ ಆಕ್ಟ್ ಮಾಡುತ್ತೆ. ಹಾಗೆ ಕಂಟಿನ್ಯೂ ಆಗ್ತಿದ್ದಂಗೆ ಇಲ್ಲಿ ಸ್ವಿಂಗ್ ಆರ್ಮ್ ಕನೆಕ್ಟ್ ಆಗಿದೆ, ಅದೂ ಎಂಜಿನ್ಗೆ ಕನೆಕ್ಟ್ ಆಗಿದೆ. ಇದರ ಮೇಜರ್ ಪ್ರಾಬ್ಲಮ್ ಏನು ಅಂದ್ರೆ ವೈಬ್ರೇಷನ್ಸ್ ಜಾಸ್ತಿ ಆಗುತ್ತೆ. ಆದ್ರೆ ಬಜಾಜ್ ಹೇಳ್ತಾರೆ ಅವರ R&Dಲಿ ಫಸ್ಟ್ ಸ್ಟೇಜ್ ಇಂದಾನು ಕೂಡ ಅದ್ರ ಮೇಲೆ ಕೆಲಸ ಮಾಡ್ಕೊಂಡ್ ಬಂದಿದ್ದಾರೆ. ಸೊ ವೈಬ್ರೇಷನ್ಸ್ ಆದಷ್ಟು ಕಮ್ಮಿ ಇದೆ ಅಂತ. ಅದ್ರ ಬಗ್ಗೆ ರೈಡಲ್ಲಿ ಹೇಳ್ತೀನಿ. ಸೊ ಈಗ ಹೇಳ್ತಾ ವೇರಿಯಂಟ್ಸ್ ಜೊತೆ ಕಲರ್ಸು ಹೇಳ್ತೀನಿ. 3 ಕಲರ್ ಬರುತ್ತೆ ಮೇಜರ್. ಒಂದು ಈ ರೆಡ್, ಇನ್ನೊಂದು ಬ್ಲೂ, ಆಫ್ರಿಕನ್ ಬ್ಲೂ ಅಂತ ಕರೀತಾರೆ. 3ನೇದು ಬ್ಲ್ಯಾಕ್. ಹೈಯೆಸ್ಟ್ ಸೆಲ್ಲಿಂಗ್ ನಂಬರ್ಸ್ ನಮ್ಮ ದೇಶದಲ್ಲಿ ಬ್ಲ್ಯಾಕ್ ಕಲರ್ ಮೋಟರ್ ಸೈಕಲ್ಸ್ ಅಂತೆ. ಸೊ ಆ ಬ್ಲ್ಯಾಕ್ ಅಲ್ಲಿ 3 ಕಲರ್ ಕಾಂಬಿನೇಷನ್ಸ್ ಕೊಟ್ಟಿದ್ದಾರೆ. ಈ ಸ್ಟಿಕ್ಕರ್ಸ್ ಏನು ನೋಡ್ತೀರಾ ಅದೆಲ್ಲ ಅದರಲ್ಲಿ 3 ಕಲರ್ ಕಾಂಬಿನೇಷನ್ಸ್ ಜೊತೆ ಬರುತ್ತೆ. ಸೊ ಎಫೆಕ್ಟಿವ್ಲಿ 5 ಕಲರ್ ಅಂತ ಹೇಳ್ಬೋದು. ಸೊ ಇಲ್ಲೂ ಕೂಡ ಹಲವಾರು ಡಿಸೈನ್ ಎಲಿಮೆಂಟ್ಸ್ ಇದೆ. ಇಲ್ಲೊಂದು
ಕಾರ್ಬನ್ ಫೈಬರ್ ಟೈಪ್ ಫಿನಿಶ್ ಇದೆ, ಚೆನ್ನಾಗಿ ಕಾಣುತ್ತೆ. ಸ್ಟಿಕ್ಕರ್ಸ್ ಎಲ್ಲ ಬ್ರೈಟ್ ಕಾಣುತ್ತೆ, ಹೈಲೈಟ್ ಮಾಡುತ್ತೆ ಇದ್ರ ಶೇಪ್ಸ್. ಜೊತೆಯಲ್ಲೇನೆ ಈ ಬೈಕ್ ವೆಯ್ಟ್ ಇರೋದು 140 kg ಅಷ್ಟೇ, ವಿಚ್ ಅಗೇನ್ ಮೇಕ್ಸ್ ಇಟ್ ವೆರಿ ಈಸಿ ಟು ಯೂಸ್. ತುಂಬಾ ಲೈಟ್ ಆಗಿದೆ ಅಂತ ಹೇಳ್ಬೋದು. ಅದು ಹೇಗೆ ಲೈಟ್ನೆಸ್ ತಂದಿದ್ದಾರೆ ಬೈಕಿಗೆ ಅಂದ್ರೆ, ಈ ಪ್ಲಾಸ್ಟಿಕ್ ಎಲಿಮೆಂಟ್ಸ್ ಅಲ್ಲಿ ಒಂದು 20 to 30% ಗ್ಲಾಸ್ ಏನೋ ಅಂತ ಹೇಳ್ತಾರೆ, ಎಕ್ಸಾಕ್ಟ್ ವರ್ಡ್ ನಂಗೂ ನೆನಪಾಗ್ತಿಲ್ಲ, ಬಟ್ ಅದರಲ್ಲಿ ನಮಗೆ ವೆಯ್ಟ್ ರಿಡಕ್ಷನ್ ಆಗುತ್ತಂತೆ. ಸೊ ಆ ವೆಯ್ಟ್ ಹೇಗಿದೆ, ಈ 150cc ಎಂಜಿನ್ ಹೇಗಿದೆ, ಅದನ್ನೆಲ್ಲ ಇನ್ನೂ ಎಕ್ಸ್ಪ್ಲೇನ್ ಮಾಡ್ತೀನಿ ಬನ್ನಿ. ಸೊ ಸೈಡ್ ಪ್ರೊಫೈಲ್ ಬಗ್ಗೆ ಮಾತಾಡ್ತಿದ್ದಂಗೆ ಇನ್ನೊಂದು ಮೇನ್ ಮಿಸ್ ಮಾಡೋದು ನೀವು, ಹಳೆ ಸೈಲೆನ್ಸರ್ ಬರ್ತಿತ್ತು ಇಲ್ಲಿ. ಸೊ ಎಂಡ್ ಪೈಪ್ ಅಂತೀವಿ ಎಕ್ಸಾಸ್ಟ್ದು, ಅದನ್ನ ಈಗ ಅಂಡರ್ ಬೆಲ್ಲಿ ಮಾಡಿದ್ದಾರೆ. ಅದಕ್ಕೂ ಕೂಡ ಕವರ್ ಎಲ್ಲ ಇದೆ, ನೀಟಾಗಿ ಚೆನ್ನಾಗಿ ಕಾಣುತ್ತೆ. ಜೊತೆಯಲ್ಲೇನೆ ನಮಗೆ ಕಿಕ್ ಸ್ಟಾರ್ಟ್ ಸುಮಾರು ಬೈಕ್ಗಳಲ್ಲಿ ಇವಾಗ ಬರ್ತಿಲ್ಲ, ಬಟ್ ಸ್ಟಿಲ್ ಇದರಲ್ಲಿ ಸಿಗುತ್ತೆ. ಸೊ ಈಗ ನಮ್ಮ ಮೇಜರ್ ಡಿಫ್ರೆನ್ಸಸ್ SD ಹಾಗೂ TD ಎಕ್ಸ್ಪ್ಲೈನ್ ಮಾಡ್ತೀನಿ. ಮುಂದೆ ನಮಗೆ 17 ಇಂಚ್, ಹಿಂದೆ 17 ಇಂಚ್. ವೀಲ್ ಸೈಜ್ ಸೇಮ್ ಇದೆ, ಅಲಾಯ್ ವೀಲ್ಸ್ ಬರುತ್ತೆ. ಅದೊಂದು ಸ್ಮೋಕ್ಡ್ ಗನ್ ಮೆಟಲ್ ಫಿನಿಶ್ ತರ ಇದೆ, ವಿಚ್ ಲುಕ್ಸ್ ನೈಸ್. ಮುಂದೆ 90 ಸೆಕ್ಷನ್ ಬರುತ್ತೆ, ಹಿಂದೆ 180 ಸೆಕ್ಷನ್ ಬರುತ್ತೆ. ಸೊ ತುಂಬಾ ಅಗ್ಲ ಅಂತಿಲ್ಲ ಟೈರು, ಬಟ್ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾರೆ. ತುಂಬಾ ಗ್ರಿಪ್ ಇದೆ ಅಂತ. ನೈಲೋ ಗ್ರಿಪ್ ಜ್ಯಾಪರ್ಸ್ ಬರುತ್ತೆ MRF, ಅದನ್ನು ಕೂಡ ರೈಡಲ್ಲಿ ನೋಡೋಣ ಬನ್ನಿ. ಸೊ ಈಗ ವ್ಯತ್ಯಾಸಗಳ ಬಗ್ಗೆ ಮಾತಾಡಕ್ ಬಂದ್ರೆ, ನಮಗೆ ಮುಂದೆ ಟೈರ್ ಸೈಜಸ್ ಇನ್ನು ಸ್ಮಾಲರ್ ಪ್ರೊಫೈಲ್ ಬರುತ್ತೆ ಮುಂದೆ ಹಾಗೂ ಹಿಂದೆ SD ವೇರಿಯಂಟ್ ಅಲ್ಲಿ. ನೆಕ್ಸ್ಟ್ ಹ್ಯಾಂಡಲ್ ಬಾರ್, ಇದರಲ್ಲಿ ಕ್ಲಿಪ್ ಆನ್ ಹ್ಯಾಂಡಲ್ ಬಾರ್ ಅಂತೀವಿ, ಸ್ಪ್ಲಿಟ್ ಇರುತ್ತೆ, ಅದು ಬರುತ್ತೆ. ಅದರಲ್ಲಿ ಟ್ಯೂಬುಲಾರ್ ಬರುತ್ತೆ. ಜೊತೆಯಲ್ಲೇ ಸೀಟ್ ಕೂಡ ಅದರಲ್ಲಿ ಒಂದು ಸಿಂಗಲ್ ಪೀಸ್ ಸೀಟ್ ಬರುತ್ತೆ. ಸ್ಲೋಪ್ ಗ್ರೇಡಿಯಂಟ್ ಎಲ್ಲ ಇರುತ್ತೆ, ಬಟ್ ಅದೊಂದು ಸಿಂಗಲ್ ಪೀಸ್. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಚೇಂಜ್ ಏನು ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ ಬನ್ನಿ. ಸೊ ಈಗ ರೈಡಿಂಗ್ ಟ್ರಯಾಂಗಲ್ ಅಂತ ಹೇಳ್ತೀವಿ. ಸೊ 3 ಕಡೆ ನಾವು ಗಾಡಿನ ಟಚ್ ಮಾಡ್ತಿರ್ತೀವಿ, ಒಂದು ಹ್ಯಾಂಡಲ್ ಬಾರ್ಸ್, ಇನ್ನೊಂದು ಸೀಟ್, ಇನ್ನೊಂದು ಫುಟ್ ಪೆಗ್ಸ್. ಈ ರೈಡಿಂಗ್ ಟ್ರಯಾಂಗಲ್ ಈ ಮೋಟರ್ ಸೈಕಲ್ ಅಲ್ಲಿ ಅಗ್ರೆಸಿವ್ ಆಗಿಲ್ಲ. ಅಂದ್ರೆ ಅಗ್ರೆಸಿವ್ ಅಂದ್ರೆ ಫುಲ್ ಸ್ಪೋರ್ಟ್ಸ್ ಬೈಕ್ ತರ ಹಿಂಗ್ ಕೂತ್ಕೋತೀವಲ್ಲ ಹೀಗೆ, ಅದು. ಸೊ ಇದರಲ್ಲಿ ಅಷ್ಟು ಅಗ್ರೆಸಿವ್ ಇಲ್ಲ, ಆಲ್ಮೋಸ್ಟ್ ರಿಲ್ಯಾಕ್ಸ್ಡ್ ಆಗಿದೆ. ಆದ್ರೆ SD ವೇರಿಯಂಟ್ ಅಲ್ಲಿ ಇನ್ನೂ ಒಂಚೂರು ರಿಲ್ಯಾಕ್ಸ್ಡ್ ಇದೆಯಂತೆ. ಸೊ ಆ ಮೋಟರ್ ಸೈಕಲ್ ನಮ್ಗೆ ಇಲ್ಲ ತೋರ್ಸಕ್ಕೆ, ಇವತ್ತು ರೈಡಲ್ಲಿ ಇಲ್ಲ, ಮೀಡಿಯಾ ರೈಡಲ್ಲಿ ಇಲ್ಲ, ತೋರಿಸ್ತಿದ್ವಿ ಡೆಫಿನೆಟ್ ಆಗಿ. ಬಟ್ ಈಗ ರೈಡಿಂಗ್ ಟ್ರಯಾಂಗಲ್ ಇದ್ರದ್ದೇನಿದೆ SD ಇನ್ನೂ ರಿಲ್ಯಾಕ್ಸ್ಡ್ ಆಗಿದೆ ಅಂತ ಹೇಳ್ತಾರೆ. ಸೊ ಅದೊಂದು ಇಂಪಾರ್ಟೆಂಟ್ ಚೇಂಜ್ ಓವರ್ ಆಲ್ ಬೈಕಲ್ಲಿ. ಸೊ ಈಗ ಮೋಸ್ಟ್ ಇಂಪಾರ್ಟೆಂಟ್ ಇದರ ಪ್ರೈಸಿಂಗ್ ಬಗ್ಗೆ ಮಾತಾಡೋಣ. ಈಗ 3,000 ರೂಪಾಯಿ ವ್ಯತ್ಯಾಸ ಇದೆ ಎರಡು ವೇರಿಯಂಟ್ಸ್ ಅಲ್ಲಿ. 1,17,000 ರೂಪಾಯಿ SD ವೇರಿಯಂಟ್, ಅದು ಇವತ್ತಿಲ್ಲ. ಇನ್ನೊಂದು 1,20,000 ರೂಪಾಯಿ, ಅದು ಈ ವೇರಿಯಂಟ್. ಇದು ಎರಡು ಎಕ್ಸ್ ಶೋರೂಮ್ ಪ್ರೈಸಸ್ ಡೆಲ್ಲಿ. ಸೊ ಬ್ಯಾಂಗ್ಳೂರ್ ಚೂರ್ ಮಾರ್ಜಿನಲ್ಲಿ ಜಾಸ್ತಿ ಇರ್ಬೋದು. ಪ್ಲಸ್ ನಮ್ದು ಯೂಶುವಲ್ ಕ್ಯಾಲ್ಕುಲೇಷನ್ 25% ಆ್ಯಡ್ ಮಾಡಿದ್ರೆ ನಿಮ್ಗಿದ್ರ ಆನ್ ರೋಡ್ ಪ್ರೈಸ್ ಅಂದಾಜು ಗೊತ್ತಾಗುತ್ತೆ. ಅದನ್ನ ಹೇಳ್ತಾ ಇದ್ರ ಎಂಜಿನ್ ಬಗ್ಗೆ ಮಾತಾಡೋಣ. ಈಗ ಇದ್ರ ಎಂಜಿನ್ ಬಗ್ಗೆ ಮಾತಾಡಕ್ ಬಂದ್ರೆ, ಇದು ಡಿರೈವ್ಡ್ ಫ್ರಮ್ ದ 160cc. ಇದು ಆಕ್ಚುಲಿ ಒಂದು 150cc, 14.5 PS ಪವರ್ ಹಾಗೂ 13.5 Nm ಟಾರ್ಕ್ ಜೊತೆ ಬರುತ್ತೆ. ಇದು ಹಳೆ ಪಲ್ಸರ್ಗಿಂತ ಅರ್ಧ ನಂಬರ್ಸ್ ಜಾಸ್ತಿ ಆಗಿದೆ, ಬಟ್ 160 ಕಂಪೇರ್ ಮಾಡಿದ್ರೆ ಒಂಚೂರು ಕಮ್ಮಿ ಇದೆ. ಈಗ ಇದರಲ್ಲಿ ಒಂದು 5 ಸ್ಪೀಡ್ ಗೇರ್ ಬಾಕ್ಸ್ ಬರುತ್ತೆ, 1 ಡೌನ್ 4 ಅಪ್. ಹಾಗೆ ಇಲ್ಲೊಂದು ಎಂಜಿನ್ ಕವರ್ ಕೂಡ ನೋಟಿಸ್ ಮಾಡ್ತೀರಾ, ವಿಚ್ ಇಸ್ ನೈಸ್. ಈಗ ಇದ್ರ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ನೋಡಕ್ ಬಂದ್ರೆ, ನಮಗೆ ಪಾರ್ಟ್ ಅನಲಾಗ್ ಪಾರ್ಟ್ ಡಿಜಿಟಲ್ ಬರುತ್ತೆ. ನಿಮ್ಗೆಲ್ಲ ಮೇನ್ ಲೈಟ್ಸ್ ಇಲ್ಲಿ ಬರುತ್ತೆ. ಜೊತೆಲೇನೆ ಟ್ಯಾಕೋಮೀಟರ್ ಏನ್ ಹೇಳ್ತೀವಿ, ಅದು ಒಂದು ಅನಲಾಗ್ ಆಗಿದೆ, ಡಿಜಿಟಲ್ ಸ್ಪೀಡೋ ಆಗಿದೆ, ಫ್ಯೂಯಲ್ ಗೇಜ್ ಇದೆ, ಗೇರ್ ಇಂಡಿಕೇಟರ್ ಇದೆ, ಟ್ರಿಪ್ A ಟ್ರಿಪ್ B ಎಲ್ಲ ಚೇಂಜ್ ಮಾಡ್ಬೋದು. ಇದರಲ್ಲಿ ಕನೆಕ್ಟಿವಿಟಿ ಫೀಚರ್ಸ್ ಬರಲ್ಲ, ಬ್ಲೂಟೂತ್ ಕನೆಕ್ಟಿವಿಟಿ. ಇನ್ನೊಂದೇನು ಇಂಪಾರ್ಟೆಂಟ್ ಆಸ್ಪೆಕ್ಟ್ ಅಂದ್ರೆ, ಇಲ್ಲೊಂದು USB ಚಾರ್ಜಿಂಗ್ ಪೋರ್ಟ್ ಕೂಡ ಇದೆ, ವಿಚ್ ಇಸ್ ನೈಸ್. ಬೆಸ್ಟ್ ಪಾರ್ಟ್ ಏನಂದ್ರೆ ಇದ್ರದ್ದು, ನಿಮಗೆ ಇದರ ಪ್ಲೇಸ್ಮೆಂಟ್ ಹೇಗಿದೆ ಅಂದ್ರೆ, ನೀರು ಬೀಳೋ ಚಾನ್ಸಸ್ ಜಾಸ್ತಿ. ನೀರು ಬಿದ್ರೂ ಏನೂ ಆಗಲ್ಲ ಅಂತ ಹೇಳ್ತಾರೆ. ನಾವು ಅದು N ಸೀರೀಸ್ ಬೈಕ್ಸ್ ಏನಿದೆ ಅದರಲ್ಲಿ ಹೇಳಿದ್ವಿ. ಈಗ ಹಿಂದೆ ಬರ್ತಿದ್ದಂಗೆ ಸಿಗ್ನೇಚರ್ ಗ್ರಾಬ್ ರೈಲ್ಸ್ ಇದ್ರದ್ದು, ಹಾಗೂ ಈ LED ಟೇಲ್ ಲ್ಯಾಂಪ್ ನೋಡ್ಬೋದು. ಆ ಸ್ಟೈಲಿಂಗ್ ಇನ್ನೂ ರಿಟೈನ್ ಮಾಡಿದ್ದಾರೆ. ಇದೊಂಚೂರು ದೊಡ್ಡದಾಗಿದೆ, ಬಿಕಾಸ್ ಮಳೆಯಲ್ಲಿ ಇಟ್ ಹೆಲ್ಪ್ಸ್, ಬಟ್ ಆಬ್ವಿಯಸ್ಲಿ ಶೋಕಿ ಮಾಡ್ಬೇಕಂದ್ರೆ ಎಲ್ಲ ಕಟ್ಗಿಟ್ ಮಾಡಿಸ್ಕೋಬಹುದು. ಈಗ ಇದರ ಸ್ವಿಂಗ್ ಆರ್ಮ್ ಬಗ್ಗೆ ಹೇಳೋಣ ಲಾಸ್ಟ್ ಆಗಿ. ಇದು ಮುಂಚೆ ಸೈಲೆನ್ಸರ್ ಇದ್ದ ಕವರ್ ಆಗ್ತಿತ್ತು, ಆ ಕಡೆ ಯೂಶಲಿ ಸ್ಯಾರಿ ಗಾರ್ಡಿನ್ ಕವರ್ ಆಗುತ್ತೆ. ಬಟ್ ಇದ್ರಲ್ಲಿ ನೀವು ನೋಡಿದ್ರೆ ಈ ರೆಕ್ಟ್ಯಾಂಗ್ಯುಲರ್ ಸೆಕ್ಷನ್ ಏನಿದೆ ಅಷ್ಟು ಅಪೀಲಿಂಗ್ ಆಗಿಲ್ಲ, ಬಿಕಾಸ್ ಈಗ ಎದ್ ಕಾಣುತ್ತೆ. ಅದ್ರ ಬಗ್ಗೆ ಒಂದು ಹೇಳಲೇಬೇಕಾಗಿತ್ತು. ಈಗ ಇಲ್ಲಿ ಏನ್ ನೋಟಿಸ್ ಮಾಡ್ತೀರಾ ಅಂದ್ರೆ, ಈ ಹ್ಯಾಂಡಲ್ ಬಾರ್ಸ್ ಶೇಕ್ ಆಗ್ತಾ ಇದೆ. ಇದು
ಫ್ಲಾ ಅಲ್ಲ, ಡಿಫೆಕ್ಟ್ ಅಲ್ಲ, ಇದು ಬೈ ಡಿಸೈನ್. ಸೊ ಏನು ಅಂದ್ರೆ ಈ ಮೂವ್ಮೆಂಟು ವೈಬ್ರೇಷನ್ಸ್ ಕಮ್ಮಿ ಮಾಡುತ್ತಂತೆ. ಒಂದು ರಬ್ಬರ್ ಪ್ಯಾಡಿಂಗ್ ಇದೆ ಇದರಲ್ಲಿ. ಜೊತೆಲೆ ಇದೊಂದು 14 ಲೀಟರ್ ಫ್ಯೂಯಲ್ ಟ್ಯಾಂಕ್ ಆಗಿದೆ. ಇವರ ಕ್ಲೇಮ್ಡ್ ಫ್ಯೂಯಲ್ ಎಫಿಷಿಯನ್ಸಿ ARAI ನಂಬರ್ಸ್ ಇಲ್ಲ, ಆದ್ರೆ ರಿಯಲ್ ವರ್ಲ್ಡ್ ಅಲ್ಲಿ ಟೆಸ್ಟ್ ಮಾಡಿರೋದು ಹಲವಾರು ದಿನ ಈ ಮೀಡಿಯಾ ರೈಡ್ಸ್ ಎಲ್ಲ ಆಗಿರೋದ್ರಲ್ಲಿ 49 ಆವರೇಜ್ ಕೊಟ್ಟಿದೆಯಂತೆ. ಅದನ್ನ ನಾವು ರೈಡಲ್ಲಿ ಇನ್ನೂ ಎಕ್ಸ್ಪೀರಿಯನ್ಸ್ ಮಾಡಿ ಡೀಟೇಲ್ಡ್ ಆಗಿ ಹೇಳ್ತೀವಿ ಬನ್ನಿ. ನೀವೇನಾದ್ರು ಹಳೆ ಪಲ್ಸರ್ದು ಎಕ್ಸಾಸ್ಟ್ ನೋಟ್ ಫ್ಯಾನಾ? ಇದ್ರದ್ದು ಹೇಗಿದೆ ನೋಡೋಣ. ನಿಮ್ಗೇನ್ ಅನ್ಸುತ್ತೆ ಕೆಳಗಡೆ ಕಾಮೆಂಟ್ಸ್ ಎಲ್ಲ ಹಾಕಿ. ಈಗ ಹಳೆ ಪಲ್ಸರ್ ನೆನಪಿಗಾಗಿ ಈ ರೈಡ್ನ ಕಿಕ್ ಸ್ಟಾರ್ಟ್ ಮಾಡೋಣ ಬನ್ನಿ. ಈಗ ಬಜಾಜ್ ಪಲ್ಸರ್ P150 ಓಡ್ಸಕ್ಕೆ ಹೇಗಿದೆ ನೋಡೋಣ. ಮೊದಲು ಹೈವೇಸಲ್ಲಿ ಹೋದ್ವಿ, ಆಮೇಲೆ ಸಿಟಿಲಿ. ಸೊ ಶುರು ಮಾಡೋದಾದರೆ ಗಾಡಿ ಲೈಟ್ ಆಗಿದೆ, ವಿಚ್ ಇಸ್ ಅ ಗುಡ್ ಥಿಂಗ್. ನೀವು ರೈಡ್ ಮಾಡಬೇಕಾದ್ರೆ ನಿಂಬಲ್ ಆಗಿರುತ್ತೆ, ಹ್ಯಾಂಡಲ್ ಮಾಡಬೇಕಾದ್ರೆ ನಿಮಗೆ ಗಾಡಿ ಎಲ್ಲಿ ಬೇಕು ಅಲ್ಲಿಗೆ ನುಗ್ಗಿಸ್ಬೋದು. ಆದರೆ ಹೈವೇಸ್ ಬಗ್ಗೆ ಮಾತಾಡೋಕ್ಕೆ ಬಂದಾಗ ಇದರ ಇನಿಷಿಯಲ್ ಟಾರ್ಕ್ 1,500 RPM ಇಂದ ಚೆನ್ನಾಗಿದೆ, ಒಳ್ಳೆ ಹೈ ಬ್ಯಾಂಡಲ್ಲಿದೆ. ಅದರಿಂದ ನಮಗೆ ಓವರ್ಟೇಕ್ ಮಾಡಬೇಕಾದ್ರೆ ಎಲ್ಲ ಈಸಿ ಆಗುತ್ತೆ, ತುಂಬ ಗೇರ್ ಡೌನ್ ಶಿಫ್ಟ್ಸ್ ಮಾಡೋ ಅವಶ್ಯಕತೆ ಇಲ್ಲ. ಹಾಗೆ ಇದರ 0 to 100 ಅಥವಾ 0 to 60 ಸ್ಪೀಡ್ ಏನಿದೆ ಅದು ಕೂಡ ಡೀಸೆಂಟ್ ಆಗಿದೆ. ಸೆಗ್ಮೆಂಟಲ್ಲಿ ಎಲ್ಲ ಬೈಕ್ಗಳಲ್ಲಿ ಹೇಗಿದೆ ಅದೇ ಥರ ಇದೆ. ಇದು ಅದಕ್ಕಿಂತ ತುಂಬ ಚೆನ್ನಾಗಿದೆ ಅಂತ ಹೇಳೋಕ್ಕಾಗಲ್ಲ, ಅದೇ ಲೆವೆಲಲ್ಲಿ ಬರುತ್ತೆ. ಸೊ ಶುರು ಮಾಡಬೇಕಾದ್ರೆ ನಾವು ಹೈವೇಸಲ್ಲಿ ಹೋಗ್ಬೇಕಾದ್ರೆ ಗಾಡಿ ಚಿಕ್ಕದಿರೋದ್ರಿಂದ ಸ್ವಲ್ಪ ಅನ್ಸ್ಟೇಬಲ್ ಅನ್ಸೋ ಚಾನ್ಸಸ್ ಇತ್ತು. ಆದರೆ ಈ ಬೈಕ್ ಡೈನಮಿಕ್ಸ್ ಎಷ್ಟು ಚೆನ್ನಾಗಿ ಸೆಟ್ ಮಾಡಿದ್ದಾರೆ ಅಂದರೆ ತುಂಬ ಫೀಲ್ ಆಗಲಿಲ್ಲ, ವಿಚ್ ಇಸ್ ಅ ಗುಡ್ ಥಿಂಗ್. ಈಗ ಬೇರೆ ಆಸ್ಪೆಕ್ಟ್ಸ್ ಅಂದರೆ ನೀವು ಓಡಿಸ್ತಿರ್ಬೇಕಾದ್ರೆ 30 to 60 ಈ ಸ್ಪೀಡ್ಸಿಗೆ ಹೇಗೆ ಬೇಗ ತಗೊಂಡು ಹೋಗುತ್ತೆ ಅಂತ, ಅದನ್ನು ಕೂಡ ಬೆಸ್ಟ್ ಇನ್ ಕ್ಲಾಸ್ ಅಂತ ಬಜಾಜ್ ಕ್ಲೇಮ್ ಮಾಡ್ತಾರೆ, ಕಂಪೇರ್ ಮಾಡೋಕ್ಕಾಗಿಲ್ಲ. ಸೊ ಅದ್ರ ಬಗ್ಗೆ ಜಾಸ್ತಿ ಮಾತಾಡಲ್ಲ. ಆದರೆ ಪಿಕಪ್ ಈ 30 to 70 km/h ಸ್ಪೀಡ್ ರೇಂಜಲ್ಲಿ ತುಂಬಾ ಚೆನ್ನಾಗಿದೆ. ನೆಕ್ಸ್ಟ್ ಇದರ ಬ್ರೇಕಿಂಗ್. ಸೊ ನಾನು ಹೇಳ್ದಂಗೆ ಇದರಲ್ಲಿ ಡ್ಯುಯಲ್ ಚಾನಲ್ ABS ಬರಲ್ಲ. ಎಸ್ಪೆಷಲಿ ಹೈವೇಸಲ್ಲಿ ಹೋಗ್ಬೇಕಾದ್ರೆ ಫಾಸ್ಟ್ ಸ್ಪೀಡ್ ಸಡನ್ ಏನಾದರೂ ಬಂದರೆ ಸಿಚುವೇಶನ್ ಬ್ರೇಕ್ ಮಾಡಬೇಕಾದಾಗ ಎರಡೂ ಬ್ರೇಕ್ ಹಿಡಿದಾಗ ನೀವು ಒಂದು ಸ್ವಲ್ಪ ಸೇಫ್ ಆಗಿರ್ತೀರ, ಬಿಕಾಸ್ ಮುಂದ್ಗಡೆ ಸಿಂಗಲ್ ಚಾನಲ್ ABS ಇದೆ, ಆದರೆ ಹಿಂದೆ ವೀಲ್ಸ್ ಲಾಕಪ್ ಆಗುತ್ತೆ. ಹಳೆ ಬಜಾಜ್ಗೂ ನಾವು ಸುಮಾರು ಫೀಡ್ಬ್ಯಾಕ್ ಕೊಟ್ಟಿದ್ವಿ. ಅವ್ರ ಆಮೇಲೆ ಸಿಂಗಲ್ ಚಾನಲ್ ಇದ್ದಿದ್ದು N ಮತ್ತು F 200 250 ಆ ಬೈಕಲ್ಲಿ ಇದನ್ನ ಇಂಪ್ಲಿಮೆಂಟ್ ಮಾಡಿದ್ರು ಡ್ಯುಯಲ್ ಚಾನಲ್. ಇದರಲ್ಲಿ ಅಟ್ಲೀಸ್ಟ್ ಒಂದು ಆಪ್ಷನ್ ಆಗಿ ಕೊಡಬೇಕಿತ್ತು ಅಂತ ನನ್ನ ಅಭಿಪ್ರಾಯ, ಇದರಲ್ಲಿ ಇಲ್ಲ. ಆದರೆ ಬಜಾಜ್ ಹೇಳೋದು ಈ P150 ಏನಿದೆ ಜಾಸ್ತಿ ಸಿಟಿಯಲ್ಲೇ ಯೂಸ್ ಮಾಡ್ತಾರೆ ಪ್ರತಿದಿನದ ಕಮ್ಯೂಟಿಗೆ ಅಂತ. ನಿಮಗೇನನ್ಸುತ್ತೆ ಅದ್ರ ಬಗ್ಗೆ? ಈ ಗಾಡಿ ಡ್ಯುಯಲ್ ಚಾನಲ್ ABS ಬೇಕಿತ್ತಾ? ಅದ್ರ ಬಗ್ಗೆ ಕೆಳಗಡೆ ಕಾಮೆಂಟ್ಸ್ ಅಲ್ಲಿ ಹಾಕಿ. ಈಗ ಇದ್ರ ಟಾಪ್ ಎಂಡ್ ಸ್ಪೀಡ್ ಬಗ್ಗೆ ಮಾತಾಡಿದ್ರೆ 108 km/h 108 km/hಗೆ ಲಿಮಿಟ್ ಮಾಡಿದಾರಂತೆ. ನಾವು ಓಡಿಸ್ಬೇಕಾದ್ರೆ 170 ಈಸಿಯಾಗಿ ರೀಚ್ ಆಯಿತು. ಅದು ಇದು ಹೊಸ ಗಾಡಿಗಳು, ಸೊ ಇನ್ನೂ ಎಂಜಿನ್ನು ಕೂಡ ರನ್ನಿಂಗ್ ಆಗಿರಲ್ಲ, ಆದರೂ ಈ ಸ್ಪೀಡ್ಗೆ ಆರಾಮಾಗಿ ರೀಚ್ ಆಗುತ್ತೆ. ಬಟ್ ಆಫ್ಕೋರ್ಸ್ ಒಂದು ಸಿಂಗಲ್ ಸಿಲಿಂಡರ್ ಸಿಂಗಲ್ ಸ್ಪಾರ್ಕ್ ಪ್ಲಗ್ ಇರುವಂಥ ಎಂಜಿನ್ ಇದು. ಸೊ ವೈಬ್ರೇಷನ್ಸ್ ತುಂಬ ಜಾಸ್ತಿ ಬರಲ್ಲ, ಫುಟ್ ಪೆಕ್ಸ್ ಆಗಲಿ ಹ್ಯಾಂಡಲ್ಗಾಗಲಿ. ಆದರೆ ಆ ಎಂಜಿನ್ದೊಂದು ಹಮ್ಮಿಂಗ್ ನಾಯ್ಸ್ ಅಂತ ಅದು ನಮಗೆ ಕೇಳಿ ಬರುತ್ತೆ ಇದರಲ್ಲಿ. ಇದು ಹೈವೇಲ್ ಆಯಿತು. ನೆಕ್ಸ್ಟ್ ಈಗ ಸಿಟಿ ಏರಿಯಾಸಿಗೆ ನನಗೆ ಹೋಗೋಕ್ಕಾಗಿಲ್ಲ, ಬಿಕಾಸ್ ನಾವು ನಂದಿ ಹಿಲ್ಸ್ ಹತ್ರ ಇದ್ವಿ. ಅಲ್ಲಿಂದ ವಾಪಸ್ ಸಿಟಿಗೆ ಬಂದು ಹೋಗೋಕ್ಕೇನೆ ಸುಮಾರು ಟೈಮ್ ಬೇಕು. ಸೊ ಸಿಟಿ ಸಿಚುವೇಶನ್ಸ್ನ ಸಿಮ್ಯುಲೇಟ್ ಮಾಡಿದ್ವಿ ನಾನೇ, ಅಲ್ಲೇ ಎಲ್ಲೆಲ್ಲಿ ಜಾಗ ಇದೆ ನೋಡಿಕೊಂಡು. ಸೊ ಬಂಪರ್ ಟು ಬಂಪರ್ ಟ್ರಾಫಿಕ್ಕಲ್ಲಿ ಟ್ರೈ ಮಾಡಿದಾಗ ನನಗೆ ಮೇಯ್ನ್ ಅನಿಸಿದ್ದು ಇದರ ಕ್ಲಚ್ ಆಲ್ಮೋಸ್ಟ್ 70% ಖಾಲಿ ಮೂವ್ ಆಗುತ್ತೆ, ಆದರೆ ಅಲ್ಲಿ ನಮಗೆ ಪ್ಲೇ ಸಿಗಲ್ಲ. ಕ್ಲಚ್ ಆ್ಯಕ್ಚುಲಿ ವರ್ಕ್ ಆಗ್ತಿಲ್ಲ, ಲಾಸ್ಟ್ ಒಂದು 20-30% ಮಾತ್ರ ಕೆಲಸ ಮಾಡುತ್ತೆ. ಅದನ್ನು ಪ್ರಾಬಬ್ಲಿ ನಾವು ಸೆಟ್ ಮಾಡಿಸ್ಕೋಬೋದು ಡೆಲಿವರಿ ತಗೋಬೇಕಾದ್ರೆ ಎಲ್ಲ ಸರ್ವಿಸಲ್ಲಿ. ಬಟ್ ಓಡ್ಸೋಕ್ಕಂತೂ ಚೆನ್ನಾಗೇ ಇದೆ. ಬೆಸ್ಟ್ ಪಾರ್ಟ್ ಏನು ಅಂದರೆ ಈ ಕ್ಲಚ್ಚು ಕೂಡ ಲೈಟ್ ಇದೆ, ಗೇರ್ ಶಿಫ್ಟ್ಸ್ ಸ್ಮೂತ್ ಇದೆ, ಜೊತೆಯಲ್ಲೇ ಗಾಡಿನ ಹೇಳಿದ್ನಲ್ಲ ತುಂಬ ಬೇಗ ಡೈರೆಕ್ಷನ್ ಚೇಂಜ್ ಮಾಡುತ್ತೆ. ಅಂದರೆ ನಿಮ್ಗೆ ಏನಾದರೂ ಒಂದು 2 ಕಾರ್ ಮಧ್ಯೆ ಜಾಗ ಇದೆ ಹೋಗ್ಬೋದು ಅಂತಿದ್ರೆ ಆರಾಮಾಗಿ ಅದರೊಳಗಡೆ ತೊಗೊಂಡು ಹೋಗ್ಬೋದು, ಬಿಕಾಸ್ ನೀವು ಹೇಳ್ದಂಗೆ ಗಾಡಿ ಕೇಳುತ್ತೆ. ಅದು ಈ ಬೈಕ್ದು ಬೆಸ್ಟ್ ಟ್ರೈಟ್ ಅಂತ ಹೇಳ್ಬೋದು ಸಿಟಿ ಯೂಸೇಜ್ ಒಳಗಡೆ. ಈಗ ಬ್ರೇಕಿಂಗ್ ಬಗ್ಗೆ ಮಾತಾಡಿದ್ದೀವಿ, ಆಕ್ಸಲರೇಷನ್ ಬಗ್ಗೆ ಮಾತಾಡಿದ್ದೀವಿ, ಹೇಗೆ ಕಂಟ್ರೋಲ್ ಇದೆ ಗಾಡಿ ಅದ್ರ ಬಗ್ಗೆನೂ ಮಾತಾಡಿದ್ದೀವಿ.
ನೆಕ್ಸ್ಟ್ ಇದರ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಮೈಲೇಜ್ ಬಗ್ಗೆ ನಾನು ಆಗಲೇ ಹೇಳಿದ್ದೀನಿ ಸ್ಟಾರ್ಟಿಂಗಲ್ಲಿ ವಿಡಿಯೋಲಿ, ಆದರೆ ಇನ್ನೊಂದು ಸತಿ ಹೇಳ್ತೀನಿ. 49 ಕಿಲೋಮೀಟರ್ ಪರ್ ಲೀಟರ್ ಬಜಾಜ್ ಕ್ಲೇಮ್ ಮಾಡ್ತಿದ್ದಾರೆ ರಿಯಲ್ ವರ್ಲ್ಡ್ ಕಂಡೀಷನ್ಸಲ್ಲಿ ಟೆಸ್ಟ್ ಎಲ್ಲ ಮಾಡಿದಾಗ. ಒಂದು 150cc ಬಜಾಜ್ ಮೋಟರ್ ಸೈಕಲ್ಸ್ ಎಲ್ಲ ಲೆಕ್ಕ ಹಾಕಿದ್ರೆ ಈಸಿಲಿ ಒಂದು 40 to 45 ಕೊಡುತ್ತೆ ಅಂತ ಹೇಳ್ಬೋದು. ಈಗ ಸಸ್ಪೆನ್ಷನ್ ಬಗ್ಗೆ ಮಾತಾಡಕ್ಕೆ ಬಂದರೆ, ಸಸ್ಪೆನ್ಷನ್ ಈಗ ಹಿಂದೆ ಮೋನೋಶಾಕ್ ಆಗಿದೆ, ಮುಂದೆ ಟೆಲಿಸ್ಕೋಪಿಕ್ ಫೋಕ್ಸ್ ಬರುತ್ತೆ. ಮುಂದ್ಗಡೆ ಸ್ವಲ್ಪ ಸಾಫ್ಟ್ ಆಗಿತ್ತು ನಾನು ಓಡಿಸ್ತಾ ಇರೋ ಮೋಟರ್ ಸೈಕಲ್, ಆದರೆ ಬಜಾಜ್ ಅವ್ರು ಕ್ಲೇಮ್ ಮಾಡೋದು ಹಿಂದೆದು ಮೋನೋಶಾಕು ಅಡ್ಜಸ್ಟಬಲ್ ಇದೆ, ನಂದು ಸ್ವಲ್ಪ ಹಾರ್ಡ್ ಸೆಟ್ಟಿಂಗಲ್ಲಿತ್ತು. ಸೊ ನನಗೆ ಫೀಲ್ ಆಗಿದ್ದು ಒಂದು ಸ್ವಲ್ಪ ಹಾರ್ಶ್ ಅನ್ನಿಸ್ತು ಹಿಂದೆದು ಸಸ್ಪೆನ್ಷನ್. ಮುಂದೆ ಚೆನ್ನಾಗಿದೆ, ಸ್ಮೂತ್ ಆಗಿದೆ. ಸೊ ಕಾಬಲ್ಡ್ ರೋಡ್ಸ್ ಇತ್ತು, ಅದ್ರ ಮೇಲೆ ಓಡಿಸ್ದೆ, ಗುಂಡಿ ಅದು ಇದು ಮ್ಯಾನ್ ಹೋಲ್ ಕವರ್ ಎಲ್ಲ ಇತ್ತು ಅದ್ರ ಮೇಲೆ. ಸೊ ಕಂಟ್ರೋಲ್ ಚೆನ್ನಾಗಿರುತ್ತೆ, ಗಾಡಿ ಸ್ಟೇಬಲ್ ಆಗಿದೆ. ಬಟ್ ಸಸ್ಪೆನ್ಷನ್ ಮುಂದೆ ಸೂಪರ್ ಆಗಿದೆ, ಹಿಂದೆದೊಂದು ಚೂರು ಹಾರ್ಡ್ ಅನ್ನಿಸ್ತು. ಆದರೆ ಇಬ್ರು ಕೂತಾಗ ಸೂಪರ್ ಕಂಫರ್ಟಬಲ್ ಆಗಿರುತ್ತೆ ಅಂತ ಹೇಳ್ಬೋದು. ಸೊ ಸೀಟ್ಸು ಕೂಡ ಕಂಫರ್ಟಬಲ್ ಆಗಿದೆ, ಸಸ್ಪೆನ್ಷನ್ ಚೆನ್ನಾಗಿದೆ. ಈಗ ನಮ್ಮ ಫ್ಲೈವೀಲ್ ವರ್ಡಿಕ್ಟ್, ಹಳೆ ಬಜಾಜ್ ಪಲ್ಸರ್ ಏನಿತ್ತು ಅದನ್ನು ಇದು ರಿಪ್ಲೇಸ್ ಮಾಡುತ್ತೆ. ಹಳೆ ಪಲ್ಸರ್ ಇನ್ನೂ ನಿಲ್ಲಿಸಿಲ್ಲ, ಆದರೆ ಇನ್ನೊಂದು 6 ತಿಂಗಳಲ್ಲಿ ರಿಪ್ಲೇಸ್ ಆಗೋ ಚಾನ್ಸಸ್ ಇದೆ, ಕಂಪ್ಲೀಟಾಗಿ ಸ್ಟಾಪ್ ಆಗುತ್ತೆ ಅದು. ಸೊ ನಮಗೆ ಆ 20 ವರ್ಷದ್ದು ಆ ಪಲ್ಸರ್ ಏನು ನೆನಪಿದೆ ಅದನ್ನು ಫುಲ್ ಇರೇಸ್ ಮಾಡಿ ಈಗ ಫ್ರೆಶ್ ಡಿಸೈನ್ ಜೊತೆ ಬರ್ತಿದೆ, ಅದು ತುಂಬ ಒಳ್ಳೆಯದು. ಈಗ ಹೊಸಬ್ರು 150cc ಮೋಟರ್ ಸೈಕಲ್ ತಗೋಬೇಕು ಅಂತಿದ್ದವರಿಗೆ ಪಲ್ಸರ್ ಒಂದು ತುಂಬ ಇಂಟ್ರೆಸ್ಟಿಂಗ್ ಪ್ಯಾಕೇಜಾಗಿ ಸಿಗುತ್ತೆ. ಏನಕ್ಕೆ ಅಂದರೆ ಪ್ರೈಸಿಂಗ್ ತುಂಬ ಅಗ್ರೆಸಿವ್ ಆಗಿದೆ, ಕಾಂಪಿಟೇಟಿವ್ ಆಗಿದೆ ಬೇರೆ ಸೆಗ್ಮೆಂಟಲ್ಲಿರೋ ಬೈಕ್ಸಿಗೆ. ಜೊತೆಯಲ್ಲೇ ಇದೊಂದು ಈಸಿ ಟು ರೈಡ್, ಪ್ರತಿದಿನದ ಯೂಸೇಜ್ ನಮಗೆ ಕಂಫರ್ಟಬಲ್ ಆಗಿರುತ್ತೆ, ಒಳ್ಳೆ ಮೈಲೇಜ್ ಕೊಡುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಮತ್ತೊಂದು ವಿಡಿಯೋಲಿ ಸಿಗೋಣ. ಆದರೆ ದಯವಿಟ್ಟು ಚಾನಲಿಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಕಾಮೆಂಟ್ಸ್ ಏನಾದರೂ ಇದ್ದರೆ ಕೆಳಗಡೆ ಹಾಕಿ, ಜೊತೆಯಲ್ಲೇ ಲೈಕ್ ಮಾಡೋಕ್ಕೆ ಮರಿಬೇಡಿ. ಶ್ರೀಗಂಧ್ ಸೈನಿಂಗ್ ಆಫ್. ಬಾಯ್ ಬಾಯ್. ಹೆಲ್ಮೆಟ್ ಹಾಕೋಕ್ಕೆ ಯಾವತ್ತೂ ಮರಿಬೇಡಿ.